ಬಾಕ್ಸಲ್ಲಿ ಈ ಥರ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮುಚ್ಚಿಬಿಡ್ತೀನಿ. ಅದೇನಾಗುತ್ತೆ ಗೊತ್ತಾ, ಕಾವಿಗೆ ಚೆನ್ನಾಗಿರುತ್ತೆ. ಚಪಾತಿ ಮಾಡ್ತೀನಿ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ನನಗಂತೂ ಅಡುಗೆ ಮಾಡೋದಷ್ಟು ಬೇಜಾರ, ಅಷ್ಟು ಬೇಜಾರಾಗುತ್ತೆ ಅಡುಗೆ ಮಾಡೋದು. ದೋಸೆ ಇಡ್ಲಿ ಅಂತ ಮಾಡ್ಬಿಟ್ಟು ಅವತ್ತು ಸತ್ತೋಗ್ಬಿಡ್ತೀನಿ ನಾನು. ಯಪ್ಪ ದೇವ, ಇಂಥ ಶೆಕೆ ಒಳಗೆ ಹೆಂಗಾಗ್ತಾಯಿದೆ ಅಂದರೆ ರೀಲ್ಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಕಕ್ಕ ರೆಡಿ, ಪ್ರಿನ್ಸಸ್ ರೆಡಿ ಆದ ರೆಡಿ ಆಗಿಬಿಡಿದ್ರು ನಮ್ಮ ಕೋಕುಮಾರಿ. ಹಾಯ್ ಕಕ್ಕ, ನೋಡಿ ಹೇಗೆ ಇಳಿತಿದೆ ನೀರು, ಜೋಗದ ಜಲಪಾತ ಅಂತ ಬರ್ತಾಯಿದೆ, ಜೋಗದ ಜಲಪಾತ ಥರ ನೀರು. ಪ್ರೀತಿಗೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ಸಂಡೇ, ಇವತ್ತಿನ ವ್ಲಾಗ್ನ ಇವತ್ತೇ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಹೆಂಗಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಸಂಜೆ ಆಗ್ತಾಯಿದ್ದೀನಿ, ಸಂಜೆ 7 ಗಂಟೆ ಮೇಲೆ ಆಗ್ತಾಯಿದ್ದೀನಿ. 7-7:30 ಅಷ್ಟೊತ್ತಿಗೆ ಹಾಕಬೇಕು ಅಂತ ಅಂದ್ಕೊಂಡು, ಹಾಗಾಗಿ ಇವತ್ತು ಹಾಕ್ತೀನೋ ಇಲ್ಲ ಗೊತ್ತಿಲ್ಲ, ಬಟ್ ಮಸ್ಟ್ ಆ್ಯಂಡ್ ಶುಡ್ ನಾನು ಹಾಕಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲಸನ ಮಾಡಲೇಬೇಕು, ನಾನು ಇವತ್ತು ಅಪ್ಲೋಡ್ ಮಾಡಲೇಬೇಕು ಅಂತೇಳಿ. ಹಾಗಾಗಿ ನೋಡಿ, ಎಲ್ಲರೂ ಕೂಡ ಚೆನ್ನಾಗಿ ವ್ಯೂಸ್ ಕೊಡಿ, ಲೈಕ್ಸ್ ಕೊಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ. ಪದೇ ನನಗೆ ಇರಿಟೇಟ್ ಆಗೋವಂಥ ಒಂದು ವಿಷಯದ ಬಗ್ಗೆ ದಯವಿಟ್ಟು ಮಾತಾಡಬೇಡಿ. ಇಲ್ಲ ಅಂದರೆ ಇನ್ನೂ ಮಾಡ್ತಾಯಿದ್ದೀನಿ. ಅಂದರೆ ನೀವೇನು ಹೇಳ್ತಿದ್ದೀರಾ, ಪ್ರತಿಯೊಂದು ಸಲಕ್ಕೆ ಗಂಡ ಇದ್ದಾನೇ ಜೀವನ ಅಂತ ಹೇಳ್ತಾ ಇದ್ದೀರಾ, ಗಂಡನ ಬಗ್ಗೆ ಕೇಳ್ತಾ ಇದ್ದೀರಾ. ನಮಗೆ ನಮ್ಮ ಲೈಫಲ್ಲಿ ಇಲ್ದಿರೋದನ್ನು ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ನಮ್ಮ ಲೈಫಲ್ಲಿ ಬೇಡ, ನಾವು ಅದ್ರ ಬಗ್ಗೆ ಒಂದು ವಿಷಯದ ಬಗ್ಗೆ ಮಾತಾಡಿ ನಂಗೆ ಅದು ಹೇಳೋಕ್ಕೂ ಇಷ್ಟ ಆಗಲ್ಲ. ನಮ್ಮ ಲೈಫಲ್ಲಿ ನಾನು ನನ್ನ ಮಗಳು ಹೇಗಿದ್ದೀವಾಗಿ ಪೋರ್ಟ್ರೇಟ್ ಮಾಡ್ತಾಯಿದ್ದೀವಿ, ಕಷ್ಟಪಟ್ಟು ದುಡಿತಾ ಇದ್ದೀವಿ, ಕೈಲಾದರೆ ದುಡಿತೀವಿ. ಇಲ್ಲಾಂದರೆ ನಾನು ತವ್ರ ಮನೆ ಅಂತಕ್ಕಿಂತ ಹೇಳ್ತಾನೆ ಇದ್ದೀನಿ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ, ಆದರೂ ಕೂಡ ಮಾತಾಡ್ತೀರಾ. ದಯವಿಟ್ಟು ಮಾತಾಡಬೇಡಿ ಅದ್ರ ಬಗ್ಗೆ. ಏನು ಕ್ವಶನ್ ಕೇಳ್ತೀರಾ, ಎಷ್ಟು ಹೇಳಿದ್ರು ಆದರೂ ನಿಮ್ಗೊಂಥರ ಖುಷಿ ಅನಿಸುತ್ತೆ. ಒಂದೆರಡು ಕ್ವಶನ್ಗಳು ಕೇಳಿಬಿಟ್ರೆ ಪದೇ ಇರಿಟೇಟ್ ಆಗುತ್ತೆ ಅಂತ ಕೇಳ್ತಾನೆ ಇರ್ತಾರೆ. ಇದಕ್ಕೆ ನಮ್ಗೆ ಏನು ಇರಿಟೇಟ್ ಆಗಲ್ಲ, ನಿಮ್ಮ ಒಂದು ಹೊಟ್ಟೆ ಊರಿ ಸಂಕಟ ತೋರಿಸ್ತೀರ ಅಷ್ಟೇ. ಅದು ಏನು ಹೊಟ್ಟೆ ಊರಿನ ಸಂಕಟ ಗೊತ್ತಿಲ್ಲ. ನಾನು ಹಣೆ ಬರೋದಲ್ಲ, ನಾನು ಹೆಂಗಿರಬೇಕು ಅಂತ ಇದ್ದೀನೋ ಭಗವಂತ, ಅದು ನನ್ನ ಹಣೆ ಬರೋ ಹೆಂಗೆ ಬರ್ತಿದ್ದಾನೋ ಹಂಗೆ ನಾನು ಜೀವನ ನಡೀತಾ ಇದೆ. ಹಾಗೆ ಮುಂದೆನೂ ಕೂಡ ನಡೆಯುತ್ತೆ ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಯಾವುದೂ ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಇರಲಿ ಬಿಡಿ, ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಬೆಳಗ್ಗೆ ಒಂದೆರಡು ಕ್ಲಿಪ್ಪಿಂಗ್ಸ ತೊಗೊಂಡಿದ್ದೀನಿ. ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. ನೆಕ್ಸ್ಟ್ ಸಿಗ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಅದಂತೂ ಒಳ್ಳೆ ಬೆಕ್ಕಿ ಮರಿ ಒರೆಸ್ಕೊತಾ ಇದ್ದಾರೆ. ನನಗೆ ಸಿಟ್ಟೆ ಬರ್ತಿದೆ ಒಂಥರ. ಯಾಕೆ ಹಂಗರ್ಸ್ಕೊಂತೀಯ? ಹಾಂ, ಏನೋ ಒಂಚೂರು ವೀಡಿಯೋ ಮಾಡೋದಂದರೆ ಟಾರ್ಚರ್ ಕೊಡ್ತಾವಳೆ, ಟಾರ್ಚರ್ ಮೇಲೆ ಟಾರ್ಚರ್ ಅಂತ. ನೋಡಿ, ಲಯನ್ ಡೇಟ್ಸ್ ತೊಗೊಂಬಂದೆ. ಇದು 110 ರೂಪಾಯಿ, ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತೆ. ಏನು ತೊಗೊಂಬಂದೆ ಅಂದರೆ ಇದನ್ನೆಲ್ಲ ತಿಂದು ಚೆನ್ನಾಗಿ ಬ್ಯೂಟಿ ಮೇಂಟೈನ್ ಮಾಡ್ಕೊಳ್ಳೋಣ ಅಂತ. ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ತಿಂದರೆ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ರಿಚ್ ರೆಸಿಪಿ ಮಾಡ್ತಾಯಿದ್ದೀನಿ. ರಿಚ್ ರೆಸಿಪಿ ಅಂದರೆ ಅದಕ್ಕೆ ತುಂಬಾ ತುಪ್ಪ ಹಾಕಬೇಕಾಗುತ್ತೆ. ನಾನು ಯಾಕೆ ಈ ಥರ ಹಚ್ಕೊಂಡಿದ್ದೀನಿ ಅಂದರೆ, ಇವಾಗ ರೆಡಿ ಆಗ್ತಾಯಿದ್ದೀನಿ, ರೀಲ್ಸ್ ಮಾಡಬೇಕು. ಟ್ರೆಂಡಿಂಗ್ ಆಡೆಲ್ಲ ಇದ್ದಾವೆ, ಅದಕ್ಕೋಸ್ಕರ. ನೋಡಿ, ಏನಿದು ಕಸ್ಟರ್ಡ್ ಪೌಡರು ಮತ್ತು ಈ ಲಯನ್ ಡೇಟ್ಸು. ಮನೇಲಿ ಡ್ರೈ ಫ್ರೂಟ್ಸ್ ತೊಗೊಂಡು ತುಂಬ ಇತ್ತು. ಕಸ್ಟರ್ಡ್ ಪೌಡರು, ಡ್ರೈ ಫ್ರೂಟ್ಸ್ ಅಲ್ಲ, ಲಯನ್ ಡೇಟ್ಸು, ಸಾರಿ, ಅದೇ ಡ್ರೈ ಫ್ರೂಟ್ಸಿಗೆ ಅದು ಇದಾಗೋದು, ಆ ಗುಂಪಿಗೆ ಸೇರೋದು. ಬಟ್ ಅದೇ ಹೇಳ್ದೆ ಅಷ್ಟೇ. ಫ್ಯಾನ್ ಆಫ್ ಮಾಡಿದೆ, ತುಂಬ ಇಟ್ಟಾಗ್ಬಿಟ್ಟಿದೆ. ನೋಡಿ, ತುಪ್ಪ ತೊಗೊಂಬಂದಿದ್ದೀನಿ. ಇಲ್ಲಿದೆ ತುಪ್ಪ ಇದೆ, ಮತ್ತು ಮಿಲ್ಕ್ ಮೇಡ್ ಇದೆ, ಮೊನ್ನೆ ತೊಗೊಂಬಂದಲ್ಲ, ಅದನ್ನೆಲ್ಲ ಹಾಕಿ ರಿಚ್ ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್. ನಾಳೆ ಆಗೋಲ್ಲ ಅನಿಸುತ್ತೆ, ಐ ಥಿಂಕ್ ನಾಳೆ ಆಗೋಲ್ಲ. ನೋಡಿ, ಇಲ್ಲೆಲ್ಲ ಹಿಂಗೆ ಹಚ್ಕಡೆ ಒರೆಸ್ಕೋಬೇಕು, ಸ್ವಲ್ಪ ಇದು ಒರೆಸ್ಕೋಬೇಕು. ಅದು ಟ್ರೆಂಡಿಂಗ್ ಆಡ್ ಮಾಡ್ತಾಯಿದ್ದೀವಲ್ಲ, ರೆಡಿಯಾಗಿದ್ದೀನಿ. ನಾವು ಕ್ಲಾತ್ ಹಾಕ್ಕೊಂಡಿಲ್ಲ ಅಷ್ಟೇ. ನಾಳೆ ಆಗೋದಿಲ್ಲ, ಅದನ್ನು ಖಂಡಿತ ನಾಳೆ ಏನಾದರೂ ಮಾಡ್ತೀನಿ. ಅವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಉಪ್ಪಿನಕಾಯಿಗೂ ಕೂಡ ಒಗ್ಗರಣೆ ಹಾಕ್ತೀನಿ, ನಿಮಗೆ ಶೇರ್ ಮಾಡ್ಕೊಂಡೆ ಅಲ್ವಾ ಮೊನ್ನೆ. ಮತ್ತು ಇನ್ನೊಂದು ರಸಗುಲ್ಲ, ಓಮೆಗಾಡ್ ನೋಡಿ ರಸಗುಲ್ಲ, ಇದೆಲ್ಲ ರಸಗುಲ್ಲ ಒಳಗಡೆ ಇದೆ, ತೋರಿಸ್ತೀನಿ ತಡಿ. ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಹಾಳಾಗಬಾರ್ದು ಅಂತ. ಏನು ತಗೊಂಬಂದೆ ರಸಗುಲ್ಲ ಅಂದರೆ, ತಿನ್ನಲಿಕ್ಕಿಂತ ಹೆಚ್ಚಾಗಿ ನಾವು ರಸಗುಲ್ಲ
ಅದಕ್ಕೆ ತಗೊಂಡಿದ್ದು. ಈ ಒಂದು ಇದರಲ್ಲಿ ರಸಗುಲ್ಲದ ಒಂದು ಹಾಡು ಮಾಡ್ಬೇಕು ತುಂಬ ಆಸೆ ಇತ್ತು. ಎಲ್ಲಿ ಹುಡುಕಿರು ನಾನೇ ರಸಗುಲ್ಲ ಮಾಡಿದೆ, ಬಟ್ ಆದರೆ ರಸಗುಲ್ಲ ಚೆನ್ನಾಗಿ ಬರಲಿಲ್ಲ. ಹೌದು, ಪಾಯಸ ಆಗ್ಬಿಟ್ಟು 2 ತಿಂಗಳ ಮುಂಚೆ ಟ್ರೆಂಡಿಂಗ್ ಇತ್ತು. ಬಿಗ್ ಬಾಸ್ ರಕ್ಷಿತಾ ಅವರು ವಿನ್ನರ್ ಆದ್ರ, ಸೆಕೆಂಡ್ ಪ್ಲೇಸ್ ತೊಗೊಂಡ್ರಲ್ಲ ಅವ್ರದ್ದು ಒಂದು ಟ್ರೆಂಡಿಂಗ್ ಹಾಡು ಈ ಒಂದು 2 ತಿಂಗಳು ಬ್ಯಾಕ್, 2 ಮಂತ್ಸ್ ಬ್ಯಾಕು ಅದು ಟ್ರೆಂಡಿಂಗಲ್ಲಿತ್ತು. ನಾನು ಅದನ್ನು ಮಾಡಲಿಕ್ಕೆ ಹೋದೆ, ಬಟ್ ಆದರೆ ಏನಾಯಿತು ಅಂತಂದ್ರೆ ಎಲ್ಲ ಪಾಯಸ ಆಗೋಗ್ಬಿಟ್ಟಿದ್ದು, ರಸಗುಲ್ಲ ಆಗಲಿಲ್ಲ. ಅದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಬಿಟ್ಟಿದೆ, ತುಂಬ ಕೆಟ್ಟೋಗ್ಬಿಡ್ತು. ಹಂಗಾಗಿ ನಾನು ರೆಡಿನೇ ತೊಗೊಂಬಂದೆ. ಆ ಒಂದು ಹಾಡು ಮಾಡಲೇಬೇಕಂತ ತುಂಬ ಆಸೆ, ಅದಕ್ಕೆ ರಸಗುಲ್ಲ ಅಂತ ರೆಡಿ ಆಗ್ತಾ ಇದ್ದಾಳೆ. ಬಿಸಿಲಿನ ಉರಿ ಬಿಸಿಲಿದೆ, ಬೇಗ ಫಟಾಫಟ ಅಂತ ರೆಡಿಯಾಗಿ ಅಲ್ಲಿ ನೋಡಿ ನನ್ನ ಒಂದು ಫೋಟೋ ಕಾಣ್ತಾ ಇದೆಯಾ, ಚೆನ್ನಾಗಿದೆಯಾ, ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಇನ್ಸ್ಟಾಗ್ರಾಮಲ್ಲಿ ಪಾಸಿಟಿವ್ ಆಗಿ ನೀವು ಕಮೆಂಟ್ಸ್ನ ಹಾಕ್ತಾಯಿದ್ರೆ ನನಗೆ ತುಂಬ ಖುಷಿ ಆಯಿತು. ಹೀಗೆ ಪ್ರೋತ್ಸಾಹ ನೀಡಿ. ಒಂದಷ್ಟು ಜನ ತರಲೇವಿದ್ದಾವೆ, ಯಾವ ಅನಿಷ್ಟಗಳು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡಿಕೊಂಡು ಭಾಳ ಬೇಡ ಕಮೆಂಟ್ ಆಗ್ತದೆ. ಯಾಕಂದರೆ ಅವಕ್ಕೆ ಹೊಟ್ಟೆ ಉರಿ ಹೊಟ್ಟೆ ಅಂದರೆ ಎಂತಂದರೆ ನೇಣಕ್ಕಂದು ಸಾಯ ಅಂತ ಹೊಟ್ಟೆ ಉರಿ. ಅದಕ್ಕೆ ಹಂಗೆ ಮಾಡ್ತಾಯಿದ್ವು. ಭಾಳ ಕೆಟ್ಟದಾಗೆಲ್ಲ ಮೆಸೇಜ್ ಹಾಕ್ಬಿಟ್ರೆ ನನಗೆ ಏನಾಗುತ್ತೆ, ಅವರು ಯೋಗ್ಯತೆ ತೋರಿಸುತ್ತೆ ಇಂತಾರೆ ಅಂತ ನಮಗೆ ಗೊತ್ತಿರುತ್ತಲ್ಲ, ಅವ್ರ ಯೋಗ್ಯತೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಗೊತ್ತಾಗುತ್ತೆ. ಅವೇನು ಹಂಗೆ ಹಂಗೆ ಹಾಳಾಗೋಗ್ತವೆ. ನಾವು ಈ ಥರ ತಾಳ್ಮೆಯಿಂದ ಇದ್ದೇ ಉದ್ಧಾರ ಆಗ್ತೀವಿ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಹೋಗಿ ರೀಲ್ಸ್ ಮಾಡ್ಕೊಂಡು ಬರ್ತೀನಿ, ಓಕೆನಾ? ನೆಕ್ಸ್ಟ್ ಸಿಗ್ತೀನಿ. ಅದರದ್ದು ಕೂಡ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಳ್ತೀನಿ, ಹಾಕ್ತೀನಿ. ಓಕೆ, ಬಾಯ್. ಏನಾಯಿತು? ಯಾಕೆ ಬೇಜಾರಾಗಿದ್ದೀನಿ? ಆಮೇಲೆ ಕೋಪ ಮಾಡ್ಕೊಂಡಿದ್ದೆ ಏನಕ್ಕೆ? ಏನು ತೋರಿಸ್ಕೊಂಡೆ ಅಂದರೆ ಅವಳು ಏನು ಗೊತ್ತಾ, ರೆಡಿ ಆದಾಗ ವೀಡಿಯೋ ಮಾಡ್ತೀನಿ ಅಂದ್ಲು. ರೆಡಿಯಾದಾಗ ವೀಡಿಯೋ ಮಾಡೋಕ್ಕೆ ಇದನ್ನು ಟಿ ವಿನೇ ಚರ್ಚೆ ಮಾಡೋಕ್ಕೆ ಎಲ್ಲ ಕುತ್ಕೊಂತಾರಲ್ಲ ನ್ಯೂಸ್ಗಳವೆ, ಹಂಗೆ ಹೆಂಗಿದೀವಿ ಹಂಗೆ ತೋರಿಸ್ಬೇಕು, ಏನೇನು ಮಾಡ್ತಾಯಿದ್ವಿ ಬೆಳಗ್ಗೆಯಿಂದ ಅಂತೇಳಿ. ಇವತ್ತು ಸಂಜೆಗೆ ನಾನು ಅಪ್ಲೋಡ್ ಮಾಡಬೇಕು ಈ ವಿಡಿಯೋ, ಹಂಗಾಗಿ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಏನೋ ಪ್ರಾಕ್ಟಿಕಲ್ನ ನಾನು ತೋರಿಸ್ತಾ ಇರೋದು. ಇವತ್ತೇ ಏನು ಗೊತ್ತಾ, ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ ಬೇಡ, ಯಾವ ಪಲಾವ್ ಅಂತಿದ್ಯಾ? ತೋರಿಸ್ಕೊಂಡು ಮಾತಾಡು. ನೋಡಿಲ್ಲ ಯಾವ ಥರ ಬೆವ್ತಿದ್ದೀನಿ. ಬೆವ್ತ್ರೆ ಏನಾಯ್ತು ಬಿಡು, ಒಳ್ಳೇದಾಯ್ತು. ಬೆವ್ತಷ್ಟು ಒಳ್ಳೇದೇ ಆರೋಗ್ಯಕ್ಕೆ. ಬೆವ್ತ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ದೊಡ್ಡ. ಹೌದು, ಯಾವತ್ತೂ ಒಳ್ಳೇದೇನಿದೆ ಅದನ್ನು ಮಾಡ್ಬೇಕು, ಕೆಟ್ಟದ್ದು ಯಾವ್ದು ಮಾಡ್ಬಾರ್ದು. ಸರಿಯು. ಯಾವಾಗಲೂ ಪಲಾವೇ ಅಂತ ಅಂತಿದ್ಯಾ, ಪಲಾವ್ ಮಾಡ್ತಿದ್ಯಾ? ಏನಕ್ಕೆ ಎಷ್ಟು ದಿನ ಪಲಾವ್ ಮಾಡಿ? ವಾರ ಮೇಲಾಗುತ್ತೆ ಅಲ್ವಾ? ಯಾಕೆ ಮಾಡಿಲ್ಲ? ಬೇಜಾರಾಗಿ ಮಾಡಿಲ್ಲ. ದೋಸೆ ಇಡ್ಲಿ ಅಂತ ಮಾಡ್ಬಿಟ್ಟು ಅವತ್ತು ಸತ್ತೋಗ್ಬಿಡ್ತೀನಿ. ದೋಸೆ ಇಡ್ಲಿ ತಿನ್ಬೇಕು, ದೋಸೆ ಇಡ್ಲಿ ಪಡ್ಡು ಎಲ್ಲ ವೆರೈಟಿ ಯಾರು ತಿನ್ಬೇಕು? ಯಾರು ತಿನ್ನಲ್ಲ, ಹೋಟ್ಲಿಗೂ ಸಿಗಲ್ಲ ಪಡ್ಡುಗಳು. ಮಾಡತ್ತ ಮನೆಗೆ ತಿನ್ನಲ್ಲ. ನನ್ಗಂತೂ ಅಡುಗೆ ಮಾಡೋದಷ್ಟು ಬೇಜಾರ, ಅಷ್ಟು ಬೇಜಾರಾಗುತ್ತೆ. ಅಡುಗೆ ಮಾಡೋದು ಸಂಕಟ ಬರುತ್ತೆ. ದಿನ ಪಲಾವೇ ಮಾಡ್ಬೋದು. ಬೆಳಗ್ಗೆ ಪಲಾವ್ ಮಾಡು, ಸಾಯಂಕಾಲ ಮನಕ, ಬೆಳಗ್ಗೆ ಪಲಾವ್, ಸಾಯಂಕಾಲ ಮನಕ, ಇಷ್ಟೇ. ಈ ಬೇಜಾರಾದ್ರೆ ಎಷ್ಟು ಬೇಜಾರಾದ್ರೆ ನಂಗೆ ಅಡುಗೆ ಮಾಡೋದು ಮತ್ತೆ ಹೋಗ್ಬಿಡ್ತೀನಿ. ಮಾಡೋದಂತ ಒಂದು ಅರ್ಧ ದಿನ ಪಲಾವ್ ಒಂದು ನೆನಪು. ಅಲ್ಲ, ಯಾವ್ಯಾವ ತಿಂಡಿ ಬರ್ತಾವ ಅಂತ ಹೇಳಿದ್ರೆ ಏನ್ ನೆನಪಾಗುತ್ತೆ? ಪಲಾವ್ ಒಂದೇನಾ? ಊಟ ಬಾತು, ವಾಂಗಿ ಬಾತು, ಅದಾಗ ವೆರೈಟಿ ತಿಂದು ಬೋರಾಗಿ ಬರೀ ಆ ಸ್ವೀಟು ಈ ಸ್ವೀಟು ಅಲ್ಲಿ. ಯಾಕಂದ್ರೆ ಏನೋ ಒಂದು ದೇಹ ಅಥವಾ ಮನಸ್ಸು ಏನೋ ಒಂದು ಚೇಂಜ್ ಕೇಳುತ್ತೆ. ಒಂದು ನಾನು ಚೆನ್ನಾಗಿ ಮೇಕಪ್ ಮಾಡ್ಕೊ ಅಂತ ಕೇಳುತ್ತೆ, ಒಳ್ಳೆ ಬಟ್ಟೆ ಹಾಕು ಅಂತ ಕೇಳುತ್ತೆ. ಅದು ನಮ್ಮ ಮನಸ್ಸಿಗೆ ಮೈಂಡಿಗೆ ಮಾತ್ರ ಗೊತ್ತಾಗುತ್ತೆ. ಅದೇ ಥರ ನಾನು ಪಲಾವ್ ತಿಂದು ಬೋರಾಗಿ ನನಗೆ ಬಿಡ್ತೀನಿ ನಾನು. ಜಾಂಗೀರ್ ಸಿಟ್ಟು ಬಂದು ಹೋಗ್ಬಿಟ್ಟು ಮನೆ ದಿನ 1/4 kg ಜಾಂಗೀರ್ ತೊಗೊಂಬರಕ್ಕೆ ಹೋಗಿದ್ದೆ. ಜಾಂಗೀರ್ ಇಲ್ಲ ಅಂದರು, ಜಿಲೇಬಿ ಇತ್ತು, ಫ್ರೆಶ್ ಆಗಿ ಮಾಡಿದ್ದೀವಿ ಅಂತಂದರು. ಜಾಂಗೀರಿಂದ ಜಿಲೇಬಿ ಸಖತ್ತಾಗಿತ್ತು. ಜಿಲೇಬಿ ಅದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಇತ್ತು. ಜಿಲೇಬಿ ಮಾಡಿದ್ದು ತೊಗೊಂಡೋಗಿ ಸಖತ್ತಾಗಿದೆ. ಇವಾಗ ನಾವು ಫ್ರೆಶ್ ಆಗಿ ಮಾಡೋದು ಅಂದರು. ಒಂದು 1/4 kg ಸಿಟ್ಟು ಬಂದ್ರಾಗೆ 30 ರೂಪಾಯಿ ಅಷ್ಟೇ ಅನಿಸುತ್ತೆ, ಮೋಸ್ಟ್ಲಿ 100 ಗ್ರಾಮ್ 30 ರೂಪಾಯಿ ತಗೊಂಡು ಬಂದೆ. ಅಂದ್ಬಿಟ್ಟು ಸಿಕ್ಕಾಪಟ್ಟೆ ತಿಂದ್ಬಿಟ್ಟೆ. ಮನೆಯಲ್ಲ ವೀಡಿಯೋ ಮಾಡ್ತಿರ್ಲಿಲ್ಲ. ಏನಂತಂದ್ರೆ ಜೇನು ಅಲ್ಲ, ಜೇನಲ್ಲ, ಜೇನುಗೂಡು ಅಲ್ಲ. ಏನಂದ್ರೆ ವೆರೈಟಿ ಊಟ ಮಾಡಬೇಕು, ಒಂದೇ ಥರ ಅಯ್ಯೋ ಅನ್ಸ್ಬಾರ್ದೆ. ಆಯ್ತು, ದೋಸೆ ಮಾಡು. ನಾಳೆಗೆ ಈಗಲೇ ಮಾಡೋ ದೋಸೆ, ಯಾರು ಬೇಡಂದ್ರು ಮಾಡ್ತೀನಿ. ಸ್ಟವ್ ಏನು ಮಾಡಿ, ನಾನು ದೋಸೆನ ಬೇಯಿಸಲ್ಲ ಅಂತ ಹೇಳಲ್ಲ, ನನ್ನ ಕೈಯಿಂದ ದೋಸೆಗೆ ಒಯ್ಯಲ್ಲ ಅಂತ ಹೇಳಲ್ಲ. ತಿನ್ನ ಬಾಯಿ ತಿಂಬಲ್ವಲ್ಲ. ನಾನು ತಿಂತೀನಿ ಕಣಮ್ಮ, ಹೇಳ್ತಿದ್ದೀನಿ ಅಲ್ವಾ, ತಿಂತೀನಿ. ಅರೆ ಒಂದ್ರ ಮೇಲೆ ಬರಂತ ಮಾಡಬೇಡ. ನೋಡಿ ಫ್ರೆಂಡ್ಸ್, ನೋಡಿ ಯಾವ ರೀತಿ ಬೇವಿತಾ ಇದ್ದೀವಿ ಅಂದರೆ ಫ್ಯಾನ್ ಹಾಕಿದ್ರು ಕೂಡ ಶಿವ ಸ್ನಾನ ಮಾಡಿ ತಿನ್ಸಿಗೆ ಬೇವಿತಾ ಇದ್ದೀನಿ. ಉಫ್, ಇಲ್ಲಿ ನೋಡಿ, ಇದು
5-6ನೇ ಸಲ ಆಗೋಯ್ತಿದ್ನಲ್ಲ ನಾನು ಬಟ್ಟೆ ತಗೊಂಡು ಈ ಒರೆಸಿ ಇದೇನು ಈ ಥರ ಶುಭ ಮನೆ ಒಳಗಿದ್ದು ನೋಡಿ. ಫ್ಯಾನ್ ಹಾಕಿದ್ರು ಕೂಡ ನೋಡಿ ಶ್ವಾಸನೂ ಕೂಡ ಶೆಕೆ ಬಂದು ನಾನು ಕೂಡ ಅಪ್ಪ ಎಂಥ ಶೆಕೆ. ಓಕೆನಾ? ನೋಡಿ ಎಂತ ಚೆನ್ನಾಗಿದೆ. ಕೂಕು ಜುಟ್ಟು ನೋಡಿ ಹೇಗೆ ಡಬ್ಬ ಜುಟ್ಟು ಯಾಕೆ ಹಾಕೊಂಡಿದ್ದಾಳೆ. ಏನೋ ಒಂದು ಹೇರ್ ಸ್ಟೈಲ್ ಮಾಡ್ತಾ ಅದಕ್ಕೆ ಹಾಕ್ಕೊಂಡಿದ್ದಾಳೆ ನೋಡಿ. ಫ್ರೆಂಡ್ಸ್ ಏನು ಗೊತ್ತಾ, ಏನು ಸಖತ್ತಾಗಿರುತ್ತೆ ಗೊತ್ತಾ, ಈ ಹೆಸ್ರು ಕಾಳಿನ ಒಂದು ಪಲ್ಯ ಇರುತ್ತಲ್ವ, ಹೆಸ್ರು ಕಾಳಿನ ಒಂದು ಪಲ್ಯ ನೋಡಿ. ವಾವ್, ನಾಳೆ ಇದಕ್ಕೆ ನಾನು ಪಲ್ಯ ಮಾಡಿಬಿಟ್ಟು ಹೆಸ್ರು ಕಾಳನ್ನು ಬೇಯಿಸ್ಬಿಟ್ಟು ಹಾಗೆ ಸುಮ್ಮನೆ ಕಾಯಿ ತುಂಬ ಜಾಸ್ತಿ ಹಾಕಬೇಕು, ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ ಹೆಸ್ರಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಸುಮ್ಮನೆ ಹಿಂಗೆ ಲೈಟಾಗಿ ಕುದಿಸ್ಬೇಕು, ಉಪ್ಪು ಲೈಟಾಗಿ ನೋಡ್ಕೊಂಡು ಚೆನ್ನಾಗಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಹಾಗಂತ ಸಪ್ಪೆ ಇದ್ದರೆ ಚೆನ್ನಾಗಿರೋದಿಲ್ಲ ನನಗೆ ಯಾವುದೇ ಅಡುಗೆ. ಉಪ್ಪು ಮುಂದಾಗಿರ್ಬೇಕು, ನಂಗೆ ತುಂಬ ಇಷ್ಟ ಆಗುತ್ತೆ. ಉಪ್ಪು ಖಾರ ಮುಂದಾಗಿರಬೇಕು, ಹಾಗಾಗಿ ಇಷ್ಟ ಆಗುತ್ತೆ. ಚೆನ್ನಾಗಿರುತ್ತೆ. ಚಪಾತಿ ಮಾಡ್ತೀನಿ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಹೆಸ್ರು ಕಾಳು ಹಸಿದನ್ನು ನಾವು ಕಾಯಿ ತುರಿ ಹಾಕ್ಕೊಂಡು ಕೋಸಂಬರಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತಲ್ವ. ಈ ಥರ ಮಾಡಿದರೆ ಪಲ್ಯನೂ ಆಗುತ್ತೆ, ಮಕ್ಕಳಿಗೆ ಇಷ್ಟನೂ ಆಗುತ್ತೆ. ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡೋರು ಕೂಡ ವೆರೈಟಿಯಾಗಿರುತ್ತೆ. ತಿನ್ನೋ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತವೆ, ಹೆಲ್ದಿಯಾಗಿರ್ತವೆ. ಈ ಕಾಳು ಪಲ್ಯ ಇಷ್ಟಪಡ್ತಾರಲ್ಲ ಆ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಬಟ್ ಆ ರೆಸಿಪಿ ತೋರಿಸಲ್ಲ ಅನ್ಸುತ್ತೆ. ಐ ಥಿಂಕ್ ನಾನು ನಾಳೆ ಮಾಡೋದು ಅದನ್ನು. ಓಕೆನಾ? ಸೋಮವಾರ ಮಾಡ್ತೀನಿ, ಆದರೆ ಟ್ರೈ ಮಾಡ್ತೀನಿ ಮಾಡುವಾಗ. ಓಕೆನಾ? ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಓಕೆ. ಹಾಗೆ ನಾನು ಮೊಳಕೆ ಹುಳಿಕಾಳನ್ನು ಕೂಡ ಕಟ್ಟಿ ಇಟ್ಟಿದ್ದೀನಿ, ಮೊಳಕೆ ಹುಳಿಕಾಳು ಸಾಂಬಾರು ಮಾಡಲಿಕ್ಕೆ. ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಲ್ಲ, ಬಟ್ ಆದರೆ ಕಟ್ಟಿ ಇಟ್ಟಿದ್ದೀನಿ ಮೊಳಕೆ ಬರಲಿಕ್ಕೆ ಅಂತಂದರೆ. ಮೊಳಕೆ ಹುಳಿಕಾಳು ನೀವು ಶೇರ್ ಮಾಡ್ತೀನಿ ರೀ, ಒಂದು ನಿಮಿಷ. ಆಯಿತಾ? ನೋಡಿ, ಈ ಥರ ಬಟ್ಟೆಯಲ್ಲಿ ಕಟ್ಟಿ ಇಡೋದ್ರಿಂದ ಮೊಳಕೆಗಳು ಚೆನ್ನಾಗಿ ಬೇಗ ಬರ್ತವೆ. ಮತ್ತು ಒಂದು ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಮೊಳಕೆ ಬೇಗ ಬರುತ್ತೆ. ಅಂತಂದರೆ ಬೇಗ ನಾಳೆ ಮಾಡಲೇಬೇಕು ಅಡುಗೆ ಅನ್ನೋಂಗಿತ್ತು ಅಂತಂದರೆ ಈ ಥರ ಕಟ್ಟಿ ಇಡಬೇಕು, ಒಂದು ಬಾಕ್ಸಲ್ಲಿ ಹಾಕಿ ಇಡಬೇಕು. ನಾನು ಈ ಒಂದು ನೋಡಿ, ಈ ಬಾಕ್ಸ್ ಇದೆ ಖಾಲಿದು, ಈ ಬಾಕ್ಸಲ್ಲಿ ಈ ಥರ ಹಿಂಗೆ ಹಾಕಿಬಿಟ್ಟು ಹಿಂಗೆ ಮುಚ್ಚಿಬಿಡ್ತೀನಿ. ಅದೇನಾಗುತ್ತೆ ಗೊತ್ತಾ, ಕಾವಿಗೆ ಚೆನ್ನಾಗಿ ಬೇಗ ಬರುತ್ತೆ, ಮೊಳಕೆ ಬರುತ್ತೆ. ಅವಾಗ ಸಾರು ಮಾಡಲಿಕ್ಕೆ ಮೊಳಕೆ ಬಂದಿರಬೇಕು, ಮೊಳಕೆ ಹುಳಿಕಾಳು ಮೊಳಕೆ ಬಂದಿರಬೇಕು. ಸಾರು ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಆವಾಗ ಮಾಡಬೇಕು. ನಾಳೆ ಸಾಯಂಕಾಲಕ್ಕೆ ಸಾರು ಮಾಡ್ಬೋದೇನೋ, ಬಟ್ ನಾಳೆ ಮಾತ್ರ ಹೆಸರುಕಾಳು ಪಲ್ಯ ಮಾಡ್ತೀನಿ. ಇನ್ನು ಮುಂದೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಬರ್ತೀನಿ ಹೆಸರುಕಾಳು, ಒಂದು ಅರ್ಧ ಕೆ ಜಿ 1 ಕೆ ಜಿ. ಯಾಕಂದರೆ ತುಂಬ ಈಸಿ, ತುಂಬ ಸಿಂಪಲ್, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹೆಸರುಕಾಳು ಪಲ್ಯ. ಓ ಮೈ ಗುಡ್ನೆಸ್, ನೋಡಿ ನನ್ನ ಬ್ಲಾಗಲ್ಲಿ ನಾನು ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತಿಲ್ಲ ನಿಜವಾಗ್ಲೂ, ಅಲ್ಲ ಈ ಬ್ಲಾಗಲ್ಲಿ ಅದೇ ಬರ್ತಾಯಿದೆ. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೆ ಬ್ಲಾಗಲ್ಲಿ ಏನು ಮಾಡ್ತಾಯಿದ್ದೀನಿ ನಾಳೆ ಅಂತ. ಬಟ್ ಅದು ಇವಾಗ ಪ್ರೆಸೆಂಟ್ ನಾನು ಹೇಳುವಾಗ ಅದೇ ಬರ್ತಾಯಿದೆ. ಸೋಯಾಬೀನ್ ಹಾಕಿದ್ದಂತ ಸ್ವಲ್ಪ ಬ್ಲಾಗಲ್ಲಿ ಸುಮ್ಮನೆ ನೋಡ್ತಾ ಇದ್ವಲ್ಲ, ಹಾಗಾಗಿ. ಓಕೆ ಫ್ರೆಂಡ್ಸ್, ಇವಳ್ದು ಏನು ಗೊತ್ತೆ, ನನಗಂತೂ ಸಾಕಾಗೋಗುತ್ತೆ. ಅದೇನು ತಲೆ ಕೂತು ಬಿಡ್ಕ, ನಂಗಂತೂ ಸಾಕಾಗೋಗುತ್ತೆ ನೋಡ. ರೆಡಿ ಆಗೋದು ಬಿಟ್ಬಿಟ್ರೆ ಕೋತಿ ಅಂತ ಅದು ನಿಂತ್ಬಿಟ್ಟದೆ ಹಂಗೆ. ಹಾಂ, ಪ್ರೀತಿಗೆ ಅದೆಲ್ಲ ಗೊತ್ತು. ಯಾವ್ದೇಳು ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸಿಂಪಲ್ ವ್ಲಾಗು, ತುಂಬಾ ಚಿಕ್ಕದು ಅನಿಸುತ್ತೆ. ಐ ಥಿಂಕ್ ನನಗೆ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅದೇನೋ ಅಂತೇಳಿ ತುಂಬಾ ಕಮ್ಮಿನ ನಾನು ವೀಡಿಯೋನ ಮಾಡಿಕೊಂಡೆ. ಇನ್ನು ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿದೆ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಪ್ಲೀಸ್ ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ ಇಷ್ಟೇ. ಯಾರು ಜಾಸ್ತಿ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ, ಇಲ್ಲದೆಲ್ಲ ಕ್ವಶನ್ಗಳೆಲ್ಲ ಕೇಳಿಬಿಡಿ. ನಾನು ಆನ್ಸರ್ ಮಾಡಲ್ಲ ಅಂತ ಗೊತ್ತಾದ ತಕ್ಷಣ ದಯವಿಟ್ಟು ಸುಮ್ಮನಾಗಿ ಏನೋ ಕಮೆಂಟ್ ಎಲ್ಲ ಹಾಕೋದಕ್ಕೆ ಹೋಗ್ಬಿಡಿ. ಇನ್ಸ್ಟಾಗ್ರಾಮೆಲ್ಲ ಆಯಿತು, ಯೂಟ್ಯೂಬಲ್ಲಾದ್ರೂ ಕೂಡ ಅಷ್ಟೇ. ಯೂಟ್ಯೂಬಲ್ಲಿ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ನಾನು ಆನ್ಸರ್ ಮಾಡಲ್ಲ ಅಂದಮೇಲೂ ಕೂಡ ಏನಕ್ಕೆ ಅದನ್ನು ಕೇಳಿದ ತಕ್ಷಣ ನಮಗೆ ಹರ್ಟ್ ಆಗಲ್ಲ ನನ್ನ ಮನಸ್ಸಿಗೆ. ಜನಗಳು ಎಷ್ಟು ಇದ್ದಾರಲ್ಲ, ಬೇಡ ಅವರಿಗೆ ಇಷ್ಟ ಇಲ್ಲ ಅನ್ನೋ ಒಂದು ಕ್ವಶನ್ ಅಥವಾ
ಅವರಿಗೆ ಆನ್ಸರ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಮೇಲೂ ಕೂಡ ಒತ್ತಿ ಕೇಳ್ತಾರೆ ಅಂದರೆ ಎಷ್ಟು ಹೊಟ್ಟೆ ಕಿಚ್ಚಿನ ಜನ ಇರ್ಬೋದು ಅನಿಸುತ್ತೆ. ನಾವು ಜನಗಳೇ ಅಭಿಮಾನಿಗಳು ಅಥವಾ ದೇವರುಗಳು ಆದರೆ ಒಂದು ಒಳ್ಳೆ ಒಂದು ಇದರಲ್ಲಿ ಹೋಗ್ತೀವಿ. ತುಂಬ ನಾವು ಕೂಡ ವ್ಯೂವರ್ಸ್ ಅಷ್ಟೇ ಇಷ್ಟಪಡ್ತಾ ಅಷ್ಟೇ ಲವ್ ಮಾಡ್ತಾ ಅಂದರೆ ಅವ್ರಿಗೊಂದು ಒಳ್ಳೆ ಸಜೆಷನ್ ಕೊಡೋದ್ರಲ್ಲಿ ಆಗಿರಲಿ, ತುಂಬ ಇಷ್ಟಪಟ್ಟು ಅದನ್ನು ನಾವು ಯಾವುದೇ ಒಂದು ಪ್ರಾಡಕ್ಟೇ ಯೂಸ್ ಮಾಡಿರ್ಬೋದು ಅಥವಾ ಏನೇ ಒಂದು ಮಾಹಿತಿ ಕೊಡೋದಾಗಿರ್ಬೋದು, ಅದನ್ನು ನಾವು ಅನುಭವಿಸಿ ಅದ್ರ ರಿಸಲ್ಟ್ನ ತೊಗೊಂಡು ಬಂದು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀವಿ. ಸುಳ್ಳ ಬೆಳ್ಳ ಹೇಳ್ಕೊಳಕ್ಕಾಗುತ್ತೆ ಅಲ್ವಾ? ಅಷ್ಟೊಂದು ನಾವು ಜೆನ್ಯೂನ್ ಆಗಿರಬೇಕಾದ್ರೆ ನೀವು ಯಾಕೆ ಆ ಒಂದು ಯೂಟ್ಯೂಬರ್ ಆಗಿರಲಿ, ವಿಡಿಯೋ ಮಾಡೋರೇ ಆಗಿರಲಿ, ಅವ್ರಿಗೆ ಇಷ್ಟ ಆಗಲ್ಲ ಅಂದಮೇಲೂ ಆ ಒಂದು ಕ್ವಶನ್ನೇ ನೀವು ಯಾಕೆ ಬಲವಂತ ಮಾಡಿ ಕೇಳೋದ್ರಲ್ಲಿ ಏನಿದೆ? ಏನಿಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೂ ಬಿಟ್ಟು ದೊಡ್ಡದಾಗುತ್ತೆ. ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಇದಷ್ಟು ಈ ಕೊರೋನಾ ಬಂದಾಗ ಏನೇನೋ ಆಗೋಗ್ಬಿಡ್ತು, ಪ್ರಪಂಚನೇ ಪ್ರಳಯ ಆಗೋಯ್ತನೋ ಅನಿಸ್ಬಿಡ್ತು, ಆ ಥರ ಆಗ್ಬಿಡ್ತು, ಯಾರಿಗೆ ಗೊತ್ತಿತ್ತಲ್ವ? ಹಾಗೆ ನನ್ನ ಲೈಫಲ್ಲಿ ಏನೋ ಒಂದು ಆಯಿತು ಹೋಯ್ತು, ಈಗ ಸಿಕ್ಕಿರೋದೊಂದು ಪುನರ್ಜನ್ಮ ಅಂತ ಅಂದ್ಕೊಂಡು ಬದುಕೋಕ್ಕೆ ಬಿಡಿ ನಮ್ಮನ್ನು, ಅಷ್ಟೇ ನಾನು ಕೇಳೋದು. ಏನೇನೋ ಕ್ವಶನ್ ಕೇಳಬೇಡಿ. ನೆನ್ನೆ ಇವತ್ತು ಒಂದು 2 hour ಆಗಿದೆ, ಅದು ಒಂದು ಯಾವುದೋ ಒಂದು ಕಮೆಂಟ್ ಬಂದು ಇಷ್ಟ ಇಲ್ಲ, ಅದಕ್ಕೆಲ್ಲ ಆನ್ಸರ್ನ ಮಾಡೋಕ್ಕೆ ಇಷ್ಟ ಇಲ್ಲ, ಕೇಳಬೇಡಿ ಓಕೆನಾ? ಏನೇನೋ ಕ್ವಶನ್ ಆನ್ಸರ್ ಮಾಡೋದಕ್ಕೆಲ್ಲ ಆನ್ಸರ್ ಮಾಡಲ್ಲ ಅಂತ ಗೊತ್ತಿದ್ರೂ ನೀವು ಕೇಳೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಷ್ಟೇ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬೈ, ಲವ್ ಯು ಆಲ್.